ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಂತೂ ಇಂತೂ ಗಜಪ್ರಸವ ಒಂದು ಸ್ವಲ್ಪ ಆಗಿದೆ. ಎತ್ತಿನ ಹೊಳೆ ಯೋಜನೆಯ ಪೈಪುಗಳಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನೀರು ಹರಿತಾ ಇದೆ. ಡಿಸ್ಟ್ರಿಬ್ಯೂಷನ್ ಟ್ಯಾಂಕ್ಗಳಿಗೆ ಎತ್ತಿನ ಹೊಳೆ ನೀರು ಬಂದಿದೆ. ಸದ್ಯಕ್ಕೆ ಈ ಯೋಜನೆಯ ಗುರುತ್ವ ನಾಲೆ ಕಾಮಗಾರಿ ಪೂರ್ಣ ಆಗದೇ ಇರೋ ಕಾರಣದಿಂದ ತಾತ್ಕಾಲಿಕವಾಗಿ ವೇದವತಿ ನದಿಯ ಮೂಲಕ ವಾಣಿವಿಲಾಸ ಸಾಗರಕ್ಕೆ ನೀರನ್ನು ಹರಿಸುವ ವ್ಯವಸ್ಥೆಯನ್ನು ಮಾಡಿದ್ದು, ಈ ಪ್ರಾಯೋಗಿಕ ಪರೀಕ್ಷೆ ಒಂದು ಹಂತಕ್ಕೆ ಯಶಸ್ವಿಯಾಗಿದೆ. ಹಾಗಾದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಎತ್ತಿನ ಹೊಳೆಯ ನೀರು ಕೋಲಾರ, ಚಿಕ್ಕಬಳ್ಳಾಪುರನ ತಲುಪಿಬಿಡುತ್ತಾ? ಈ ಯೋಜನೆಯಲ್ಲಿ ಇನ್ನೂ ಇರೋ ಅಡೆತಡೆಗಳೇನು? ಇಲ್ಲಿ ಸರ್ಕಾರ ಹೇಳ್ತಾ ಇರುವಷ್ಟು ನೀರು ಯಾವತ್ತಿಗಾದರೂ ಹರಿದು ಬರೋದಕ್ಕೆ ಸಾಧ್ಯ ಆಗುತ್ತಾ? ಈ ಬಗ್ಗೆ DCM DK ಶಿವಕುಮಾರ್ ಹೇಳ್ತಾ ಇರೋದಾದ್ರೂ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಚಾತಕ ಪಕ್ಷಿಗಳ ಹಾಗೆ ಕಾಯ್ತಾ ಇದ್ದ ಬಯಲು ಸೀಮೆಯ ಜನರ ಬಯಕೆ ಈಡೇರುವ ಸಮಯ ಹತ್ತಿರ ಬಂತ. ಹೀಗೆ ಅನ್ನಿಸೋದಕ್ಕೆ ಕಾರಣ ಆಗ್ತಾ ಇರೋದು ರಾಜ್ಯ ಸರ್ಕಾರ ಕೊಡ್ತಾ ಇರೋ ಅದೊಂದು ಮಾಹಿತಿ. ಇತ್ತೀಚೆಗೆ ಸಕಲೇಶಪುರಕ್ಕೆ ಭೇಟಿ ಕೊಟ್ಟಿದ್ದ ಜಲಸಂಪನ್ಮೂಲ ಸಚಿವ DK ಶಿವಕುಮಾರ್ ಎತ್ತಿನ ಹೊಳೆ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದ್ರು. ಅಲ್ಲಿನ ಏತ ನೀರಾವರಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋದನ್ನ ನೋಡಿದ ಉಪಮುಖ್ಯಮಂತ್ರಿಗಳು 2027ರ ಹೊತ್ತಿಗೆ ಎತ್ತಿನ ಹೊಳೆ ಯೋಜನೆ ಸಂಪೂರ್ಣವಾಗಿ ಮುಗಿಯುತ್ತೆ ಅನ್ನೋ ಭರವಸೆಯನ್ನು ಕೊಟ್ಟರು. ಇದು ಬಯಲು ಸೀಮೆ ಭಾಗದ ಜನರ ಕಣ್ಣುಗಳಲ್ಲಿ ಮತ್ತೆ ಆಸೆ ಹುಟ್ಟು ಹಾಗೆ ಮಾಡ್ತಾ ಇದೆ. ಒಂದು ಬೊಗಸೆಯಷ್ಟು ನೀರು ಕೂಡ ನಿಲ್ಲದ ಕೆರೆಕಟ್ಟೆಗಳಿಗೆ ಇನ್ನು ಕೆಲ ವರ್ಷಗಳಲ್ಲಿ ಪಶ್ಚಿಮ ಘಟ್ಟದಿಂದ ನೀರು ಹರಿದು ಬರುತ್ತೆ ಅನ್ನೋ ಆಸೆ ಇದೆಯಲ್ಲ, ಅದು ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಈಗಾಗಲೇ ಬೆಂಗಳೂರಿನ ಕೊಳಚೆ ನೀರನ್ನು ಕೂಡ ತಮ್ಮ ಕೆರೆಗಳಿಗೆ ಬಿಟ್ಟುಕೊಂಡಿರೋ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ ಕುಡಿಯುವ ನೀರು ಪೂರೈಕೆ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಇಲ್ಲಿ ಉಪಮುಖ್ಯಮಂತ್ರಿಗಳು ಹೇಳಿರೋ ಹಾಗೆ ಈ ಯೋಜನೆ ಇನ್ನು 3 ವರ್ಷಗಳಲ್ಲಿ ಪೂರ್ಣ ಆಗುತ್ತಾ ಅನ್ನೋ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಇವೆ. ಯಾಕೆಂದರೆ ಈ ಎತ್ತಿನ ಹೊಳೆ ಯೋಜನೆಯಲ್ಲಿ ಇನ್ನೂ ಕೂಡ ಸಾಕಷ್ಟು ಕಾಮಗಾರಿಗಳು ಬಾಕಿ ಇದೆ. ಹೀಗಾಗಿ ಈಗ ಎತ್ತಿನ ಹೊಳೆಯಿಂದ ಹರಿತಾ ಇರೋ ನೀರು ಡಿಸ್ಟ್ರಿಬ್ಯೂಷನ್ ಟ್ಯಾಂಕ್ಗಳ ಮೂಲಕ 32 ಕಿಲೋಮೀಟರ್ ಉದ್ದದ ಕೊಳವೆಗಳಲ್ಲಿ ಹರಿದು ಆ ಬಳಿಕ ಅದು ವೇದವತಿ ನದಿಯ ಒಡಲನ್ನು ಸೇರುತ್ತೆ. ಅಲ್ಲಿಂದ ಆ ನೀರು ದ್ವಾರ ಸಮುದ್ರದ ಕೆರೆಯನ್ನು ಸೇರಿ ಆ ಬಳಿಕ ಬೆಳವಾಡಿ ಕೆರೆಯನ್ನು ಮುಟ್ತಾ ಇದೆ. ಹೀಗೆ ಬೆಳವಾಡಿ ಕೆರೆಯಲ್ಲಿ ಕೋಡಿ ಬಿದ್ದ ನೀರು ವೇದವತಿ ನದಿ ಪಾತ್ರದಲ್ಲಿ ಹರಿದು ಕಡೆಗೆ ವಾಣಿವಿಲಾಸ ಸಾಗರದವರೆಗೆ ಬಂದು ತಲುಪುತ್ತೆ. ಸದ್ಯಕ್ಕೆ ಎತ್ತಿನ ಹೊಳೆಯಲ್ಲಿ ಆಗಿರುವ ಕಾಮಗಾರಿ ಇಷ್ಟು ಮಾತ್ರ. ಹೀಗಿರುವಾಗ 2027ಕ್ಕೆ ನೀರು ನಮ್ಮ ಕೋಲಾರನ ತಲುಪಿಬಿಡುತ್ತೆ ಅಂದರೆ ಅದನ್ನು ನಂಬೋದು ತುಂಬಾನೇ ಕಷ್ಟ. ಅಲ್ಲ, ಈ ಯೋಜನೆಯಲ್ಲಿ ಸಕಲೇಶಪುರದಿಂದ ನೇರವಾಗಿ ಪೈಪುಗಳ ಮೂಲಕ ನೀರನ್ನು ತರಬೇಕು ಅನ್ನೋ ಲೆಕ್ಕಾಚಾರ ತಾನೇ ಇದ್ದಿದ್ದು. ಈಗ ನೋಡಿದರೆ ನದಿ ಪಾತ್ರದಲ್ಲಿ ನೀರು ಹರಿದು ಬರುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಹೆಂಗೆ ಸಾಧ್ಯ? ಗೆಳೆಯರೆ, ಟ್ವಿಸ್ಟ್ ಇರೋದೇ ಇಲ್ಲಿ. ಈ ಪ್ರಾಜೆಕ್ಟ್ ಹೇಗೆ ರೂಪಿತವಾಗಿದೆ ಅಂದರೆ, ಹಾಸನ ಜಿಲ್ಲೆಯ ಸಕಲೇಶಪುರದ ಸಮೀಪ ಪಶ್ಚಿಮ ಘಟ್ಟದಲ್ಲಿ ಹರಿಯುವ ಎತ್ತಿನ ಹೊಳೆ, ಕಾಡುಮನೆ ಹೊಳೆ ಸೇರಿದ ಹಾಗೆ ಒಂದಷ್ಟು ಹೊಳೆಗಳಿಂದ ಮುಂಗಾರಿನ ಸಮಯದಲ್ಲಿ 24.01 TMCಯಷ್ಟು ಹೆಚ್ಚುವರಿ ನೀರನ್ನು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಹಾಸನ ಹಾಗೂ ಚಿಕ್ಕಮಗಳೂರಿನ ಬರಪೀಡಿತ ತಾಲೂಕುಗಳು, ಪಟ್ಟಣಗಳು ಹಾಗೂ ಹಳ್ಳಿಗಳಲ್ಲಿ ವಾಸ ಮಾಡುವ ಜನಕ್ಕೆ ಕುಡಿಯೋದಕ್ಕಾಗಿ ನೀರನ್ನು ಒದಗಿಸುವ ಸಲುವಾಗಿ ಹಾಗೂ ಈ ಭಾಗದ ಕೆರೆಗಳನ್ನು ತುಂಬಿಸುವ ಸಲುವಾಗಿ ಬಳಸಿಕೊಳ್ಳಲಾಗುತ್ತೆ. ಈ 24.01 TMCಯಷ್ಟು ನೀರಲ್ಲಿ 14.05 TMCಯಷ್ಟು ನೀರನ್ನು 75 ಲಕ್ಷ ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿಗಾಗಿ ಬಳಕೆ ಮಾಡ್ತಾರೆ. ಇನ್ನುಳಿದ ನೀರನ್ನು ಈ ಜಿಲ್ಲೆಗಳ ಕೆರೆಗಳನ್ನು ತುಂಬಿಸೋದಕ್ಕೆ ಬಳಸಲಾಗುತ್ತೆ. ಈ ಯೋಜನೆಯ ವೆಚ್ಚ 2014ರಲ್ಲಿ ಕಡಿಮೆನೇ ಇತ್ತು. ಆದರೆ ದಿನ ಹೋದಂಗೆ ಈ ಯೋಜನೆಯಲ್ಲಿ ಭಾಗಿಯಾಗಿರುವ ಎಲ್ಲರ ವೆಚ್ಚಗಳು, ಎಲ್ಲ ವಸ್ತುಗಳ ಬೆಲೆಗಳು ಹೆಚ್ಚಾಗಿದ್ದರಿಂದ ಅದೀಗ 23,251.66 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿ ನಿಂತಿದೆ. ಇನ್ನು ಈ ಯೋಜನೆ 2027ಕ್ಕೆ ಮುಗಿಯುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಹೀಗಾಗಿ ಇನ್ನು 3 ವರ್ಷಗಳಿವೆಯಲ್ಲ, ಆ ಅವಧಿಯಲ್ಲಿ ಈ ವೆಚ್ಚ ಮತ್ತಷ್ಟು ಹೆಚ್ಚಾಗತ್ತೆ ಅನ್ನೋದರಲ್ಲಿ ನೀವು ಯಾವ ಅನುಮಾನನೂ ಇಟ್ಕೋಬೇಕಾದ ಅಗತ್ಯ ಇಲ್ಲ. ಇನ್ನು 2014ರಲ್ಲಿ ಆರಂಭಗೊಂಡ ಯೋಜನೆಯಲ್ಲಿ ಒಂದು ಭಾಗ ಮಾತ್ರ ಇದುವರೆಗೆ ಪೂರ್ಣ ಆಗಿದೆ. ಎತ್ತಿನ ಹೊಳೆಯಿಂದ ನೀರನ್ನು ಲಿಫ್ಟ್ ಮಾಡಿ ಗ್ರಾವಿಟೇಷನ್ ಕೆನಾಲ್ಗಳಿಗೆ ಸರಬರಾಜು ಮಾಡುವ ಡಿಸ್ಟ್ರಿಬ್ಯೂಷನ್ ಟ್ಯಾಂಕ್ಗಳಿಗೆ ನೀರನ್ನು ಹರಿಸ್ತಾ ಇದ್ದಾರೆ. ಆ ಬಳಿಕ ಆ ನೀರು ಅಲ್ಲಿಂದ ಬಯಲುಸೀಮೆವರೆಗೆ ಹರಿಬೇಕು. ಈ ನೀರು ಕೋಲಾರವನ್ನು ತಲುಪಬೇಕು ಅಂದರೆ
ಒಟ್ಟು 252.61 ಕಿಲೋಮೀಟರ್ನಷ್ಟು ಕಾಲುವೆ ಸಿದ್ಧ ಆಗಬೇಕು. ಆದರೆ ಸದ್ಯಕ್ಕಲ್ಲಿ ಪೂರ್ಣಗೊಂಡಿರುವುದು ಕೇವಲ 42 ಕಿಲೋಮೀಟರ್ವರೆಗಿನ ಕಾಮಗಾರಿ ಮಾತ್ರ. ಇನ್ನುಳಿದ ಕಾಮಗಾರಿಗೆ ಅರಣ್ಯ ಮತ್ತು ಭೂಸ್ವಾಧೀನದ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಆ ಕಾಮಗಾರಿ ಪೂರ್ಣ ಆಗುವವರೆಗೆ ಪ್ರಾಯೋಗಿಕವಾಗಿ ನೀರನ್ನು ವಾಣಿವಿಲಾಸ ಸಾಗರಕ್ಕೆ ಹರಿಸ್ತಾರೆ. ಅಲ್ಲಿ ಗುರುತ್ವ ಕಾಲುವೆಯ 32.5 ಕಿಲೋಮೀಟರ್ನಲ್ಲಿರುವ ನಾಲಾ ಎಸ್ಕೇಪ್ ಮೂಲಕ 132 ಕಿಲೋಮೀಟರ್ ದೂರದಲ್ಲಿರುವ ವಾಣಿವಿಲಾಸ ಸಾಗರಕ್ಕೆ ತಾತ್ಕಾಲಿಕವಾಗಿ ನೀರು ಹರಿತಾ ಇದೆ. ಗೆಳೆಯರೆ, ಇಲ್ಲಿವರೆಗೆ ಈ ಎತ್ತಿನ ಹೊಳೆ ನೀರಿನ ಯೋಜನೆಗಾಗಿ 16,152.05 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. ಇನ್ನು ಯೋಜನಾ ವೆಚ್ಚದ ಪ್ರಕಾರ ಸರಿಸುಮಾರು 7,000 ಕೋಟಿ ರೂಪಾಯಿಗಳಷ್ಟು ವೆಚ್ಚದಲ್ಲಿ ಕಾಮಗಾರಿ ನಡಿಬೇಕಿದೆ. ಈಗಾಗಲೇ ಬಯಲುಸೀಮೆ ಭಾಗದಲ್ಲಿ ಕಾಮಗಾರಿಯನ್ನು ಮುಗಿಸಲಾಗಿದೆ. ಆದರೂ ಅಲ್ಲಿಗೆ ಕನೆಕ್ಟಿವಿಟಿಯನ್ನು ಕೊಡೋದು ತುಂಬ ದೊಡ್ಡ ಕೆಲಸ. ಆ ಕೆಲಸ ಇನ್ನೂ ಬಾಕಿ ಇದೆ. ಆ ಕಾಮಗಾರಿಯನ್ನು ಇನ್ನು 3 ವರ್ಷಗಳಲ್ಲಿ ಮುಗಿಸಿಬಿಡ್ತೀವಿ ಅನ್ನೋದು DCM ಕೊಡ್ತಾ ಇರೋ ವಿಶ್ವಾಸ. ಇಲ್ಲಿ ಗಮನಿಸಬೇಕಾದ ಒಂದಷ್ಟು ಅಂಶಗಳಿವೆ. ಅದೇನು ಅಂದರೆ, ಈ ಬಾರಿ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಸುರಿದಿದೆ. ಆ ಮಳೆಯ ಕಾರಣದಿಂದಲೇ ಸಾಕಷ್ಟು ಕಡೆಗಳಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಹಾಗೆಯೇ ಎತ್ತಿನ ಹೊಳೆ ಕಾಮಗಾರಿ ನಡೆದಿರುವ ಪ್ರದೇಶದಲ್ಲಿ ರಸ್ತೆ ಪಾತಾಳಕ್ಕೆ ಕುಸಿದು ಹೋಗಿದ್ದು ಭಾರಿ ಅನಾಹುತಗಳು ಕೂಡ ಸಂಭವಿಸಿವೆ. ಈ ಮಳೆಯ ಕಾರಣದಿಂದ ಪಶ್ಚಿಮ ಘಟ್ಟದಲ್ಲಿ ಹರಿತಿರುವ ಎಲ್ಲ ಹಳ್ಳ ಕೊಳ್ಳ ತೊರೆಗಳು ನದಿಗಳು ತುಂಬಿ ಹರಿತಾ ಇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನದಿಗಳು ಕೂಡ ಈ ಬಾರಿ ತುಂಬಿವೆ. ನೇತ್ರಾವತಿ ಹಾಗೂ ಕುಮಾರಧಾರಾ ನದಿಗಳು ಸಂಗಮಗೊಂಡಿವೆ. ಹೀಗಾಗಿ ಈ ಬಾರಿ ನೀರಿನ ಸಮಸ್ಯೆ ಕಾಣಿಸ್ಕೊಳ್ತಾ ಇಲ್ಲ. ಆದರೆ ಇದೇ ಪ್ರಮಾಣದ ಮಳೆ ಮುಂದಿನ ವರ್ಷಗಳಲ್ಲಿ ಬಿದ್ದರೆ ಮಾತ್ರ ಎತ್ತಿನ ಹೊಳೆಯಲ್ಲಿ ಒಂದಷ್ಟು ನೀರು ಹರಿಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ಈ 24 TMCಯಷ್ಟು ನೀರಿದೆಯಲ್ಲ, ಇದನ್ನು ಸಂಗ್ರಹಿಸುವುದು ಖಂಡಿತ ಸಾಧ್ಯವಾಗದ ಮಾತು ಅನ್ನೋದನ್ನು ಈ ಭಾಗದ ಪರಿಸರ ತಜ್ಞರು ಹೇಳ್ತಾ ಇದ್ದಾರೆ. ಈ ಬಾರಿ ಏನೋ ಲಾನಿನಾ ಎಫೆಕ್ಟ್ನ ಕಾರಣದಿಂದ ಮಳೆ ಚೆನ್ನಾಗಿದೆ. ಆದರೆ ಇಷ್ಟೇ ಪ್ರಮಾಣದ ಮಳೆ ಮುಂದಿನ ವರ್ಷಗಳಲ್ಲಿ ಕೂಡ ಆಗೇ ಆಗುತ್ತೆ ಅನ್ನೋದಕ್ಕೆ ಯಾವ ಗ್ಯಾರಂಟಿ? ಮಳೆ ಆಗದೇ ಇದ್ದ ಸಂದರ್ಭದಲ್ಲಿ ಅಥವಾ ಕಡಿಮೆ ಮಳೆ ಆದಾಗ ದಕ್ಷಿಣ ಕನ್ನಡದ ಜನ ಅಲ್ಲಿನ ನೀರನ್ನು ಬಯಲುಸೀಮೆಗೆ ಡೈವರ್ಟ್ ಮಾಡೋದಕ್ಕೆ ಖಂಡಿತ ವಿರೋಧ ವ್ಯಕ್ತಪಡಿಸ್ತಾರೆ. ಅಲ್ಲಿನ ಹೊಳೆಗಳಲ್ಲಿ ನೀರಿನ ಹರಿವು ಕಡಿಮೆ ಆದಾಗ ನೀರನ್ನು ಅಲ್ಲಿಂದ ತಗೊಂಡು ಬರೋದಕ್ಕಾದರೂ ಹೇಗೆ ಸಾಧ್ಯ ಆಗುತ್ತೆ? ಇಷ್ಟರ ಮೇಲೂ ಸರ್ಕಾರ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇಲ್ಲ. ಯೋಜನೆಯನ್ನು ಪೂರ್ಣಗೊಳಿಸೋದಕ್ಕೆ ಹೊರಟಿದೆ. ಈ ಹಿಂದೆ ಎತ್ತಿನ ಹೊಳೆಯಲ್ಲಿ 24 TMCಯಷ್ಟು ನೀರು ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ವರದಿಗಳು ಪ್ರಕಟ ಆಗಿದ್ದು, ಆದರೂ ಆ ಬಗ್ಗೆ ಸರ್ಕಾರ ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನೀರನ್ನು ಕೋಲಾರಕ್ಕೆ ಕೊಟ್ಟೇ ಕೊಡ್ತೀವಿ ಅಂತ ಅವರು ಹೇಳಿದರು. ಹಾಗೆ ಹೇಳಿದವರು ಒಂದಷ್ಟು ಚುನಾವಣೆಗಳಲ್ಲಿ ಲಾಭನೂ ಮಾಡಿಕೊಂಡ್ರು. ಆದರೆ ಇದುವರೆಗೆ ಕೋಲಾರದ ಜನ ಮಾತ್ರ ಎತ್ತಿನ ಹೊಳೆಯ ನೀರನ್ನು ಕಂಡಿಲ್ಲ. ಇನ್ನು 3 ವರ್ಷಗಳ ಅವಧಿಯಲ್ಲಿ ಆ ನೀರನ್ನು ಹರಿಸಿಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದುವರೆಗೆ ನೀರನ್ನು ತಗೊಂಡು ಬರೋದಕ್ಕೆ ಸಾಧ್ಯ ಆಗಿರೋದು ಬೆಳವಡಿಯವರೆಗೆ ಮಾತ್ರ. ಅಲ್ಲಿಂದ ಮುಂದಕ್ಕೆ ವಾಣಿವಿಲಾಸ ಸಾಗರಕ್ಕೆ ನೀರೇನು ಬರ್ತಾ ಇದೆ ಅದು ತಾತ್ಕಾಲಿಕವಾಗಿ, ಅಂದರೆ ಆ ನೀರನ್ನು ಬೇರೆಲ್ಲಿಗೆ ಹರಿಸಬೇಕು ಅನ್ನೋದು ಗೊತ್ತಾಗದೇ ಇರೋ ಕಾರಣಕ್ಕೆ ವಾಣಿವಿಲಾಸ ಸಾಗರಕ್ಕೆ ನೀರನ್ನು ಬಿಡ್ತಾ ಇದ್ದಾರೆ. ಇನ್ನು ಈ ಭಾಗದಲ್ಲಿ 200 ಕಿಲೋಮೀಟರ್ಗೂ ಹೆಚ್ಚು ದೂರದವರೆಗೆ ಪೈಪ್ಲೈನ್ ಕಾಮಗಾರಿನೇ ಆಗಿಲ್ಲ. ಹೀಗಿರುವಾಗ ಇನ್ನು 3 ವರ್ಷದಲ್ಲಿ ನೀರು ಕೊಡ್ತೀವಿ ಅನ್ನೋದಿದೆಯಲ್ಲ, ಅದನ್ನು ಹೇಗೆ ನಂಬಬೇಕು? ಯಾರು ನಂಬುತ್ತಾರೆ? ನಂಬೋರಿಗೆ ಬಿಟ್ಟಿದ್ದು, ಹೇಳೋರಿಗೆ ಬಿಟ್ಟಿದ್ದು. ಇನ್ನು ಪಶ್ಚಿಮ ಘಟ್ಟಗಳಲ್ಲಿ ಈ ಎತ್ತಿನ ಹೊಳೆಯ ಕಾಮಗಾರಿಯ ಕಾರಣದಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಆಗಿವೆ. ಅದೊಂದು ನೀರಾವರಿ ಯೋಜನೆಗಾಗಿ ಪಶ್ಚಿಮ ಘಟ್ಟಗಳ ಚರ್ಮಾನೆ ಸುಲಿಯಲಾಗಿದೆ. ಅಲ್ಲಿ ಸಹಸ್ರಾರು ಮರಗಳಿಗೆ ಕೊಡಲಿ ಪೆಟ್ಟು ಬಿದ್ದಿದ್ದು ಲೆಕ್ಕಕ್ಕೆ ಸಿಗದಷ್ಟು ಮರಗಳನ್ನು ಕಡಿದು ಹಾಕಿದ್ದಾರೆ ಅನ್ನೋ ಮಾತುಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇವೆ. ಒಂದು ಭಾಗಕ್ಕೆ ನೀರು ತರೋದಕ್ಕೆ ಸಹಸ್ರಾರು ಕೋಟಿ ರೂಪಾಯಿಗಳನ್ನು ಸರ್ಕಾರ ಖರ್ಚು ಮಾಡ್ತಾ ಇದೆ, ಸರಿ. ಆದರೆ ಬೆಲೆ ಕಟ್ಟೋದಕ್ಕೆ ಕೂಡ ಸಾಧ್ಯವಾಗದಷ್ಟು ಪ್ರಕೃತಿಯನ್ನು ನಾಶ ಮಾಡ್ತಿರೋದಿದೆಯಲ್ಲ, ಇದು ಮಾತ್ರ ಅಕ್ಷಮ್ಯ ಅನ್ನಿಸ್ಕೊಳ್ಳುತ್ತೆ. ಗೆಳೆಯರೆ, ಬಯಲುಸೀಮೆ, ಚಿಕ್ಕಮಗಳೂರು, ಹಾಸನ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ರಾಮನಗರಗಳಿಗೆ ನೀರು ಕೊಡೋದಕ್ಕೆ ಯಾರ ವಿರೋಧನೂ ಇಲ್ಲ. ಯಾಕೆಂದರೆ ಈ ಭಾಗದಲ್ಲಿ ನೀರು ಬಂದರೆ ನಾವು ಕೂಡ ಅದರ ಫಲಾನುಭವಿಗಳೇ ಆಗ್ತೀವಿ. ಆದರೆ ಪ್ರಕೃತಿಯನ್ನು ಪ್ರೀತಿಸುವ ಪ್ರತಿಯೊಬ್ಬನನ್ನ ಇಲ್ಲಿ ಕಾಡುವ ಒಂದೇ ಒಂದು ಪ್ರಶ್ನೆ ಅಂದರೆ, ಇಷ್ಟೆಲ್ಲ ಖರ್ಚು ಮಾಡಿ ಪ್ರಕೃತಿಯನ್ನು ನಾಶ ಮಾಡಿ ಎಷ್ಟು ಪ್ರಮಾಣದ ನೀರನ್ನು ಸರ್ಕಾರ ಇಲ್ಲಿಯವರೆಗೆ ತರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು. ಈಗ ವೇದವತಿ ನದಿಯ ಪಾತ್ರಕ್ಕೆ ನೀರನ್ನು ಹರಿಸಿ ಅಲ್ಲಿಂದ ವಾಣಿವಿಲಾಸ ಸಾಗರಕ್ಕೆ ನೀರನ್ನು ತರ್ತಾ ಇದ್ದಾರೆ. ಮೊದಲೇ ಈ ಪ್ಲಾನನ್ನು ಮಾಡಿದರೆ ಅದೆಷ್ಟು 1,000 ಕೋಟಿ ರೂಪಾಯಿಗಳು ಉಳಿತಾಯ ಆಗ್ತಾ ಇದ್ದು ಅಲ್ವಾ? ವಾಣಿವಿಲಾಸ ಸಾಗರದವರೆಗೆ ನೀರು ಸರಾಗವಾಗಿ ಬಂದು ಬಿಡ್ತಾ ಇತ್ತು. ಆ ಬಳಿಕ ಅಲ್ಲಿಂದ ಬಯಲುಸೀಮೆಗೆ ನೀರನ್ನು ತರೋದು ಕಷ್ಟ ಆಗ್ತಾ ಇರಲಿಲ್ಲ. ಆದರೆ ಇಲ್ಲಿ ಖರ್ಚಾಗೋ ಹಣದ
ಪ್ರಮಾಣ ಕಡಿಮೆ ಆಗ್ತಾ ಇತ್ತು. ಹೀಗಾಗಿ ಹಣ ಎಲ್ಲಿ ಹೆಚ್ಚು ಖರ್ಚಾಗುತ್ತೋ, ಏನು ಮಾಡಿದರೆ ಕಮಿಷನ್ ಹೆಚ್ಚು ಸಿಗುತ್ತೋ ಅಂಥ ಯೋಜನೆಯ ಕಡೆಗೆ ಸರ್ಕಾರ ಕಣ್ಣು ಹಾಕ್ತು. ಹೀಗೆ ಯಾಕೆ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಸರ್ಕಾರದ ಬಳಿ ಅದಕ್ಕೂ ಒಂದು ಉತ್ತರ ಇದೆ. ಸಕಲೇಶಪುರ ಇದೆಯಲ್ಲ, ಇದು ಸಮುದ್ರ ಮಟ್ಟದಿಂದ 932 ಅಡಿಗಳಷ್ಟು ಎತ್ತರದಲ್ಲಿದೆ. ಅಲ್ಲಿಂದ ನೀರನ್ನು ಇವರು ತರುವುದು ಚಿಕ್ಕಬಳ್ಳಾಪುರಕ್ಕೆ ಮತ್ತು ಕೋಲಾರಕ್ಕೆ. ಚಿಕ್ಕಬಳ್ಳಾಪುರ 915 ಮೀಟರ್ ಎತ್ತರದಲ್ಲಿದ್ರೆ ಕೋಲಾರ 849 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ಅಂದ್ರೆ ಸಕಲೇಶಪುರಕ್ಕೆ ಹೋಲಿಕೆ ಮಾಡಿದ್ರೆ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರಗಳು ಸ್ವಲ್ಪ ಕೆಳಭಾಗದಲ್ಲಿ ಅಂದ್ರೆ ತಗ್ಗಿನ ಪ್ರದೇಶದಲ್ಲಿ ಇರುತ್ತವೆ. ಹೀಗಾಗಿ ಸಕಲೇಶಪುರದಿಂದ ನೀರನ್ನ ನ್ಯಾಚುರಲ್ ಆಗಿ ಗ್ರಾವಿಟೇಷನ್ ಫೋರ್ಸ್ನ ಮೂಲಕವೇ ಚಿಕ್ಕಬಳ್ಳಾಪುರ ಮತ್ತು ಕೋಲಾರಗಳಿಗೆ ಹರಿಸಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಈ ಯೋಜನೆಯನ್ನು ಸುತ್ತಿ ಬಳಸಿ ಸಾವಿರಾರು ಕೋಟಿ ರೂಪಾಯಿಗಳಷ್ಟು ಖರ್ಚು ಮಾಡಿ ಪೈಪ್ಲೈನ್ ಅನ್ನು ಹಾಕೋ ಕೆಲಸವನ್ನು ಮಾಡಿದೆ. ಈಗ ಸದ್ಯಕ್ಕೆ ಕಾಡುಮನೆ ಸಮೀಪ ಮಾಡಿರುವ ಡ್ಯಾಮ್ ಇದೆಯಲ್ಲ, ಅಲ್ಲಿ ಬಿಟ್ಟರೆ ಬೇರೆನೆಲ್ಲೂ ಕೂಡ ಲಿಫ್ಟ್ ಇರಿಗೇಷನ್ ವ್ಯವಸ್ಥೆ ಇಲ್ಲ. ಇದು ಗ್ರಾವಿಟೇಷನಲ್ ಫೋರ್ಸ್ನ ಮೂಲಕವೇ ನೀರು ಹರಿದು ಬರಬೇಕು ಅನ್ನೋ ಕಾರಣಕ್ಕೆ ನಾವು ಈ ಯೋಜನೆಯನ್ನು ಹೀಗೆ ಸುತ್ತಿ ಬಳಸಿ ಮಾಡ್ತಾ ಇದ್ದೀವಿ ಅನ್ನೋದು ಸರ್ಕಾರ ಹೇಳೋ ಮಾತು. ಒಟ್ಟಲ್ಲಿ ಎತ್ತಿನ ಹೊಳೆಯಿಂದ ನೀರು ತಂದೆ ತರ್ತೀವಿ ಅನ್ನೋ ಹುಮ್ಮಸ್ಸಲ್ಲಿ ಸರ್ಕಾರ ಇದೆ. ಈ ಹುಮ್ಮಸ್ಸನ್ನು ನಾವು 2014ರಿಂದಲೂ ನೋಡ್ತಾನೆ ಇದ್ದೀವಿ. ಆ ಹುಮ್ಮಸ್ಸು ಹಾಗೇ ಮುಂದುವರಿಲಿ. ಈಗಾಗಲೇ ಬಲಿಯಾಗಿರುವ ಮರಗಳ ಕಾರಣದಿಂದ ಆದರೂ ಬಯಲು ಸೀಮೆಗೊಂದು 4 ಹನಿ ನೀರು ಬರಲಿ. ಒಮ್ಮೆ ಬಯಲು ಸೀಮೆಗೆ ನೀರು ಬಂದಿದ್ದೆ ಆದರೆ ಇಲ್ಲಿ ಸ್ವಲ್ಪ ಹಸಿರು ಬೆಳೆಯೋದಕ್ಕೆ ಸಾಧ್ಯ ಕೂಡ ಆಗಬಹುದೇನೋ. ಇಲ್ಲಿ ಸರ್ಕಾರಗಳಿಗೆ ಕಿವಿ ಇರೋದಿಲ್ಲ. ಹೀಗಾಗಿ ಅವ್ರು ಏನು ಮಾಡಬೇಕು ಅಂದ್ಕೊಂಡಿದ್ದಾರೋ ಅದನ್ನು ಯಾವತ್ತಿಗಾದರೂ ಮಾಡಿ ಮುಗಿಸ್ಲಿ. ಅಂತೂ ಬಯಲು ಸೀಮೆಗೆ ಒಂದಷ್ಟು ನೀರು ಆದಷ್ಟು ಬೇಗ ಬರಲಿ ಅಂತ ನಾವಿಲ್ಲಿ ಹಾರೈಸೋಣ. ಇದು ಗೆಳೆಯರೆ ಎತ್ತಿನ ಹೊಳೆ ಯೋಜನೆಯ ಪ್ರಗತಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.